ಕೊನೆಗೂ ಕೂಡ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಿದೆ. ವಕ್ಫ್ ಬೋರ್ಡ್ನ ದುರಾಡಳಿತಕ್ಕೆ ಲಂಗು ಲಗಾಮು ಬೀಳಲಿದೆ. ಕಂಡಿದ್ದೆಲ್ಲ ತಮ್ಮದೇ ಆಸ್ತಿ ಅನ್ನೋ ಪ್ರವೃತ್ತಿಗೆ ಹೊಡೆತ ಬೀಳಲಿದೆ. ವಕ್ಫ್ ತಿದ್ದುಪಡಿ ಮಸೂದೆ ಈಗ ಕಾನೂನಾಗಿ ಬದಲಾಗಿರೋದು ವಕ್ಫ್ ಬೋರ್ಡ್ಗೆ ಇನ್ನಿಲ್ಲದ ರೀತಿಯಲ್ಲಿ ಕಸಿವಿಸಿಯನ್ನು ಉಂಟು ಮಾಡ್ತಾ ಇದೆ. ಪಾರ್ಲಿಮೆಂಟ್ ನಮ್ದು ಅಂತ ಮನ್ಸಲ್ಲಿ ಅನ್ಕೊಂಡ್ಬಿಟ್ರೆ ಅವರಿಗೆ ಹೋಗ್ಬಿಡ್ಬೇಕು ಆಸ್ತಿ. ಭಾರತದ ಉತ್ತರದಿಂದ ದಕ್ಷಿಣದವರೆಗೂ ಕೂಡ ಎಲ್ಲೆಲ್ಲಿ ಭೂಮಿ ಸಿಗುತ್ತೋ ಅವೆಲ್ಲವನ್ನ ಕೂಡ ಕೊಳ್ಳೆ ಹೊಡೆದಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ವಕ್ಫ್ ಬೋರ್ಡ್ ಕಾರುಬಾರು ಮಾಡಿದೆ, ದರ್ಬಾರನ್ನ ಮಾಡಿದೆ. ಉತ್ತರ ಪ್ರದೇಶದಿಂದ ಛತ್ತೀಸ್ಗಢದವರೆಗೆ, ರಾಜಸ್ಥಾನದಿಂದ ಬಿಹಾರದವರೆಗೆ ವಕ್ಫ್ ಸಾವಿರಾರು ಕೋಟಿ ಮೊತ್ತದ ಆಸ್ತಿಯನ್ನ ಗುಳುಂ ಮಾಡಿದೆ. ನಮಸ್ಕಾರ ವೀಕ್ಷಕರೇ, ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಸುದೀರ್ಘ ಚರ್ಚೆ ಮತ್ತು ಪರ ವಿರೋಧ ನಡುವೆ ಕೊನೆಗೂ ಕೂಡ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಿದೆ. ರಾಷ್ಟ್ರಪತಿಗಳು ಕೂಡ ಇದಕ್ಕೆ ಅಂಕಿತ ಹಾಕಿದ್ದು, ಅಂತಿಮ ಮುದ್ರೆ ಬಿದ್ದಿದ್ದು. ಇದೀಗ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಕಾನೂನಾಗಿ ಪರಿವರ್ತನೆ ಆಗಿದೆ. ವಕ್ಫ್ ತಿದ್ದುಪಡಿ ಕಾನೂನು ಬಂದ ಮೇಲೆ ಹಲವಾರು ರೀತಿಯ ಬದಲಾವಣೆಯಾಗಲಿದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಈ ವಕ್ಫ್ ಬೋರ್ಡ್ನ ದುರಾಡಳಿತಕ್ಕೆ ಲಂಗು ಲಗಾಮು ಬೀಳಲಿದೆ. ಇವರ ದುರಾಡಳಿತಕ್ಕೆ, ಇವರ ಮಿಸ್ಯೂಸ್ಗೆ, ಮಿಸ್ ಮ್ಯಾನೇಜ್ಮೆಂಟ್ಗೆ, ಕಂಡಿದ್ದೆಲ್ಲ ತಮ್ಮದೇ ಆಸ್ತಿ ಅನ್ನೋ ಪ್ರವೃತ್ತಿಗೆ ಹೊಡೆತ ಬೀಳಲಿದೆ. ನಮಗ್ ದಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಭೂ ಕಬಳಿಕೆ ಮಾಡ್ತಾ ಇವರ ಭೂ ಕಬಳಿಕೆ ಮಾಫಿಯಾಗೆ, ಇವರ ಹಗಲು ದರೋಡೆಗೆ ಫುಲ್ ಸ್ಟಾಪ್ ಬೀಳಲಿದೆ. ಹೀಗಾಗಿ ವಕ್ಫ್ ಬೋರ್ಡ್ಗೆ ಈ ವಕ್ಫ್ ತಿದ್ದುಪಡಿ ಕಾನೂನು ಒಂದ್ ರೀತಿಲಿ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಹೀಗಾಗಿ ವಕ್ಫ್ ತಿದ್ದುಪಡಿ ಕಾನೂನು ಬರಲೇಬಾರದು ಅಂತ ಹೇಳ್ಕೊಂಡು ಈ ಶಿಯಾ ಸುನ್ನಿ ಮುಸ್ಲಿಮರು, ಬೇರೆ ಬೇರೆ ರೀತಿ ಎಡಪಂಥೀಯ ನಾಯಕರು, ಕಮ್ಯುನಿಸ್ಟ್ ನಾಯಕರು, ಕಾಂಗ್ರೆಸ್ ನಾಯಕರು ಇನ್ನಿಲ್ಲದ ರೀತಿಯಲ್ಲಿ ಪ್ರಯತ್ನವನ್ನ ಪಟ್ಟರು. ಆದ್ರೂ ಕೂಡ ಕೊನೆಗೂ ವಕ್ಫ್ ತಿದ್ದುಪಡಿ ಮಸೂದೆ ಈಗ ಕಾನೂನಾಗಿ ಬದಲಾಗಿರೋದು ವಕ್ಫ್ ಬೋರ್ಡ್ಗೆ ಇನ್ನಿಲ್ಲದ ರೀತಿಯಲ್ಲಿ ಕಸಿವಿಸಿಯನ್ನು ಉಂಟು ಮಾಡ್ತಾ ಇದೆ. ಈ ವಕ್ಫ್ ಬೋರ್ಡ್ ಪ್ರವೃತ್ತಿ ಏನ್ ಗೊತ್ತಾ, ನಾನು ಆಗ್ಲೇ ಹೇಳಿದ್ನಲ್ಲ, ಕಂಡಿದ್ದೆಲ್ಲ ತಂದೆ ಮನ್ಸಲ್ಲಿ ಅನ್ಕೊಂಡ್ಬಿಟ್ರೆ ಸಾಕು. ಪಾರ್ಲಿಮೆಂಟ್ ನಮ್ದು ಅಂತ ಮನ್ಸಲ್ಲಿ ಅನ್ಕೊಂಡ್ಬಿಟ್ರೆ ಅವರಿಗೆ ಹೋಗ್ಬಿಡ್ಬೇಕು ಆಸ್ತಿ. ಇವರಿಗೆ ದಾನ ಅಂತ ಹೇಳಿ ಲಕ್ಷಾಂತರ ಕೋಟಿ ಎಕರೆಯಷ್ಟು ಆಸ್ತಿ ಈಗ ವಕ್ಫ್ ಬೋರ್ಡ್ಗೆ ಹೋಗ್ಬಿಟ್ಟಿದೆ. ಇದೆಲ್ಲದಕ್ಕೂ ಕೂಡ ಎಳ್ಳು ನೀರು ಬಿಡೋದಕ್ಕೆ, ಕೊನೆ ಹಾಡೋದಕ್ಕೆ, ಅಂತಿಮ ಮೊಳೆ ಹೊಡೆಯೋದಕ್ಕೆ ಕೇಂದ್ರ ಸರ್ಕಾರ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಅಖಾಡಕ್ಕೆ ಇಳಿದಿದೆ. ಆದ್ರೆ ಇಲ್ಲಿವರೆಗೂ ದೇಶದ ಹಲವು ಭಾಗಗಳಲ್ಲಿ, ಉತ್ತರದಿಂದ ಹಿಡಿದು ದಕ್ಷಿಣದವರೆಗೆ, ಪೂರ್ವದಿಂದ ಹಿಡಿದು ಪಶ್ಚಿಮದವರೆಗೆ, ಅಷ್ಟ ದಿಕ್ಕುಗಳಲ್ಲೂ ಕೂಡ ಹೇಗೆ ಈ ವಕ್ಫ್ ಬೋರ್ಡ್ ಕೋಟ್ಯಾಂತರ ಮೊತ್ತದ ಆಸ್ತಿಯನ್ನು ಗುಳುಂ ಮಾಡಿತ್ತು, ಹಗಲು ದರೋಡೆ ಮಾಡಿತ್ತು, ಹೇಗೆ ಕಂಡ ಒಂದು ಭೂಮಿ ಮೇಲೂ ಕೂಡ ವಕ್ಫ್ ತನ್ನ ಕರಿನೆರಳನ್ನ ಬೀರಿತ್ತು, ತನ್ನ ಕೆಂಗಣ್ಣನ್ನ ಬೀರಿತ್ತು, ವಕ್ರದೃಷ್ಟಿಯನ್ನ ಬೀರಿತ್ತು ಅನ್ನೋದನ್ನ ಒಂದೊಂದಾಗೆ ಕಂಪ್ಲೀಟ್ ಆಗಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಉತ್ತರ ಪ್ರದೇಶದಿಂದ ಛತ್ತೀಸ್ಗಢದವರೆಗೆ, ರಾಜಸ್ಥಾನದಿಂದ ಬಿಹಾರದವರೆಗೆ ವಕ್ಫ್ ಸಾವಿರಾರು ಕೋಟಿ ಮೊತ್ತದ ಆಸ್ತಿಯನ್ನ ಗುಳುಂ ಮಾಡಿದೆ. ಇವ್ಯಾವುದಕ್ಕೂ ಕೂಡ ಅಧಿಕೃತ ದಾಖಲೆಗಳಿಲ್ಲ. ಅನಧಿಕೃತವಾಗಿ ಭೂಮಿಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ, ಮಿಸ್ಯೂಸ್ ಮಾಡಿಕೊಳ್ಳಲಾಗಿದೆ. ಇವರಿಗೆ ಕೊಟ್ಟಿರುವಂತಹ ಅಧಿಕಾರವನ್ನ ಆಫೀಸ್ ರೆಕಾರ್ಡ್ ನಲ್ಲಿ ಎಲ್ಲೂ ಕೂಡ ಇದನ್ನ ಉಲ್ಲೇಖವೇ ಮಾಡಿಲ್ಲ. ಸೊ ಇವೆಲ್ಲದರ ಕುರಿತು ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರಿ ಸರ್ವೆ ಮಾಡೋದಕ್ಕೆ ಮುಂದಾಗಿದೆ. ಉತ್ತರ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ ಯಾವ ರೀತಿ ಸಾವಿರಾರು ಕೋಟಿ ಆಸ್ತಿಯನ್ನು ಗುಳುಂ ಮಾಡಿದೆ ಅಂತ ನೋಡೋದಾದ್ರೆ, ಬರೇಲಿಯ ಕತ್ರಾದಲ್ಲಿ ವಕ್ಫ್ ಸಂಖ್ಯೆ 610444 ಮನೆಯನ್ನ ಪಟ್ಟಿ ಮಾಡುತ್ತೆ. ಆದ್ರೆ ಇಲ್ಲಿ 21 ಅಂಗಡಿಗಳು, 2 ಮನೆ ಮತ್ತು ಮಸೀದಿ ಇದೆ. ತೆಹಸೀಲ್ ರೆಕಾರ್ಡ್ನಲ್ಲಿ ಈ ವಕ್ಫ್ ಭೂಮಿಯನ್ನ ಖಾಸಗಿ ಪ್ರಾಪರ್ಟಿ ಅಂತ ದಾಖಲು ಮಾಡಲಾಗಿದೆ. ಯುಪಿಯಲ್ಲೇ ಲಕ್ನೌ, ಕಾನ್ಪುರ, ವಾರಣಾಸಿ ಸೇರಿದಂತೆ 27 ಜಿಲ್ಲೆಗಳಲ್ಲಿ ಬರೋಬ್ಬರಿ 87,735 ಪ್ರಾಪರ್ಟಿಗಳನ್ನ ಇಲ್ಲಿವರೆಗೂ ಕೂಡ ಸರ್ವೆ ಮಾಡಲಾಗಿದೆ. ಇಲ್ಲಿವರೆಗೂ ಏನು ಅಂತ ಹೇಳಿದ್ರೆ ವಕ್ಫ್ ಬೋರ್ಡ್ ಆಡಿದ್ದೇ ಆಟ. ಯಾಕಂದ್ರೆ ಅವರ ಟ್ರಿಬ್ಯುನಲ್ ತೀರ್ಪೇ ಅಂತಿಮ ಆಗಿತ್ತು. ಅವ್ರು ಯಾವುದಕ್ಕೂ ಕೂಡ ಯಾವುದೇ ಅಧಿಕೃತ ದಾಖಲೆಯನ್ನು ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ ಈ ಭೂಮಿಗೆ ಸಂಬಂಧಪಟ್ಟಂತೇನೆ. ಸೊ ಯಾವುದೇ ರೀತಿ ವೆರಿಫೈನೇ ಮಾಡ್ತಿರ್ಲಿಲ್ಲ, ಯಾವ ವೆಬ್ ಪೋರ್ಟಲ್ಗೂ ಕೂಡ ಹಾಕ್ತಾ ಇರಲಿಲ್ಲ. ಇನ್ನು ಯಾರು ಸರ್ವೆ ಮಾಡೋಕೆ ಹೋಗಿದ್ರಲ್ಲ ಅಧಿಕಾರಿಗಳು, ಅವರಿಗೆ ಬೆದರಿಕೆ ಕೂಡ ಹಾಕಿದ್ದಾರೆ. ಮೌಲಾನಾಗಳು ಅವರಿಗೆ ಥ್ರೆಟ್ನಿಂಗ್ ಕಾಲ್ನ ಕೂಡ ಮಾಡಿದ್ರು. ಹಾಗೇನೆ ಕೆಲವರು ದೈಹಿಕವಾಗಿ ಹಲ್ಲೆ ಕೂಡ ಮಾಡಿದ್ರು. ಇನ್ನೊಂದ್ ಕಡೆ ಮಥುರಾದಲ್ಲಿ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಹೋದ್ರೆ ಅಲ್ಲಿ ಅವರನ್ನ ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ಳಲಾಗಿತ್ತು. ಯಾವಾಗ ಅಧಿಕಾರಿಗಳು ಇಂಟರ್ಫಿಯರ್ ಮಾಡಿದ್ರು ಆಗ ಅವ್ರನ್ನ ಬಿಟ್ರು. ಕೆಲವೊಂದು ಭೂಮಿಯಲ್ಲಿ ಮನೆ, ಅಂಗಡಿ, ತಮಗ್ ಬೇಕಾದಂತ ಪ್ರಾಪರ್ಟಿಗಳನ್ನ ಮಾಡ್ಕೊಂಡ್ರು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ರಿಪೋರ್ಟ್ ನಲ್ಲಿ ಅವ್ರು ಏನ್ ಹಾಕ್ತಿದ್ರು ಅಂದ್ರೆ ಅಲ್ಲಿ ಮಸೀದಿ ಇದೆ, ದರ್ಗಾ ಇದೆ ಅಂತ ಹೇಳಿ ಉಲ್ಲೇಖ ಮಾಡ್ತಿದ್ರು. ಈ ರೀತಿಯಲ್ಲಿ ಹಗಲು ದರೋಡೆ ಮಾಡ್ತಿದ್ರು. ಇನ್ನು ಛತ್ತೀಸ್ಗಢದಲ್ಲಿ ವಕ್ಫ್ ಕರಿಭೂತ ಯಾವ ರೀತಿ ಭೂಮಿಯನ್ನ ಕೊಳ್ಳೆ ಹೊಡೆದಿದೆ ಅಂತ ನೋಡೋದಾದ್ರೆ 5,000 ಕೋಟಿ ಮೊತ್ತದ ಆಸ್ತಿಯನ್ನ ಕೊಳ್ಳೆ ಹೊಡೆದಿದೆ. ಇವರ ವಾರ್ಷಿಕ ಆದಾಯ
5 ಲಕ್ಷ ರೂಪಾಯಿ. ರಾಯ್ಪುರದಲ್ಲಿ 1,380 ಕೋಟಿ ಮೊತ್ತದ ವಕ್ಫ್ ಆಸ್ತಿ. ಇಲ್ಲಿ 90% ಭೂಮಿ ಏನಿದೆ ಅಲ್ಲ, ಅದು ಪ್ರಭಾವಿ ವ್ಯಕ್ತಿಗಳಿಂದ ಅನಧಿಕೃತವಾಗಿ ಒತ್ತುವರಿ ಆಗಿದೆ. ಇಲ್ಲಿ ಮಸೀದಿಯನ್ನ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದೆ. ಇನ್ನು ರಾಯ್ಪುರದಲ್ಲಿ 24 ನಕಲಿ ನೋಂದಣಿಗಳು ಇನ್ನೂ ಕೂಡ ವಿಚಾರಣೆಯಲ್ಲಿವೆ. ಇದರಲ್ಲಿ 10 ನೋಂದಣಿಗಳನ್ನು ಈಗಾಗಲೇ ಕೋರ್ಟ್ ಅನೂರ್ಜಿತಗೊಳಿಸಿದೆ. ಇನ್ನು ರಾಜಸ್ಥಾನದಲ್ಲೂ ಕೂಡ ಈ ವಕ್ಫ್ ಬೋರ್ಡ್ ಲಂಗೋ ಲಗಾಮೆ ಇಲ್ಲದೆ ಕಂಡ ಆಸ್ತಿನೆಲ್ಲ ವಶಪಡಿಸಿಕೊಂಡಿದೆ. ರಾಜಸ್ಥಾನದಲ್ಲಿ ಯಾವ ರೀತಿ ಭೂಮಿಯನ್ನ ಕೊಳ್ಳೆ ಹೊಡೆದಿದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ವಕ್ಫ್ ಭೂಮಿ ಗುಳುಂ ಮಾಡಲಾಗಿದೆ. ವಕ್ಫ್ ಫಂಡ್ ಆಸ್ತಿಯಲ್ಲಿ ಅವ್ಯವಸ್ಥೆ, ದುರಾಡಳಿತ ಆಗಿದೆ. ಇನ್ನು 19,044 ಆಸ್ತಿಯಲ್ಲಿ 706ರಷ್ಟು ಅಕ್ರಮ ಒತ್ತುವರಿ ಹಾಗೂ ಇದರ ದುರುಪಯೋಗ ಪ್ರಮಾಣವನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಹೀಗೆ ವೀಕ್ಷಕರೇ, ವಕ್ಫ್ ಬೋರ್ಡ್ಗೆ ಕಾಂಗ್ರೆಸ್ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ಪರಮಾಧಿಕಾರವನ್ನ ಕೊಟ್ಟಿತ್ತು. ಅವ್ರು ಎಲ್ಲಿ ಯಾವ ಭೂಮಿಯನ್ನ ಕೂಡ ಕಬಳಿಸಿದ್ರು ಅದಕ್ಕೆ ಅಧಿಕೃತ ದಾಖಲೆಯನ್ನ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ. ಈ ನಿಟ್ಟಿನಲ್ಲಿ ಭಾರತದ ಉತ್ತರದಿಂದ ದಕ್ಷಿಣದವರೆಗೂ ಕೂಡ ಎಲ್ಲೆಲ್ಲಿ ಭೂಮಿ ಸಿಗುತ್ತೋ ಅವೆಲ್ಲವನ್ನ ಕೂಡ ಕೊಳ್ಳೆ ಹೊಡೆದಿದೆ. ಇನ್ನು ಬಿಹಾರದಲ್ಲಿ ವಕ್ಫ್ ಕರಿನೆರಳು ಯಾವ ರೀತಿ ಬಿದ್ದಿತ್ತು ಅಂತ ನೋಡೋದಾದ್ರೆ, ಸುನ್ನಿ ಶಿಯಾ ಇಬ್ರೂ ಕೂಡ ಸೇರಿ ಬಿಲಿಯನ್ ಗಟ್ಟಲೆ ವಕ್ಫ್ ಆಸ್ತಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಇವರ ವಾರ್ಷಿಕ ಆದಾಯವೇ 1 ಲಕ್ಷ ರೂಪಾಯಿ ಅಷ್ಟಿತ್ತು. ವಕ್ಫ್ ಬೋರ್ಡ್ನ ಅಧ್ಯಕ್ಷ ಅಫ್ಜಲ್ ಅಬ್ಬಾಸ್ 327 ಆಸ್ತಿಗಳಲ್ಲಿ 138 ಪ್ರಕರಣಗಳು ನ್ಯಾಯ ಮಂಡಳಿಯಲ್ಲಿವೆ. ಸಾವಿರಾರು ಆಸ್ತಿಗಳು ಅತಿಕ್ರಮಣಗೊಂಡಿವೆ. ಇವ್ರು ಹೇಳೋದು ಬಡ ಮುಸ್ಲಿಮರಿಗೋಸ್ಕರ ಮಾಡ್ತೀವಿ, ಶಾಲೆ ಕಟ್ತೀವಿ, ಮಸೀದಿ ಕಟ್ತೀವಿ, ಮದ್ರಾಸ ಕಟ್ತೀವಿ ಅಂತ ಹೇಳ್ಕೊಂಡು ಅವರ ಹೆಸರನ್ನ ಹೇಳ್ಕೊಂಡು ಇವರು ಇಲ್ಲಿವರೆಗೂ ಕೂಡ ಮಾಡಿದ್ದು ಹಗಲ ದರೋಡೆ, ಲೂಟಿ. ವೀಕ್ಷಕರೇ, ಅಲ್ಲೆಲ್ಲ ಬಿಟ್ಬಿಡಿ, ಬೇರೆ ಬೇರೆ ರಾಜ್ಯಗಳನ್ನ ಬಿಟ್ಬಿಡಿ, ನಮ್ಮ ಕರ್ನಾಟಕದಲ್ಲೂ ಕೂಡ ವಕ್ಫ್ ಬೋರ್ಡ್ ಕಾರುಬಾರು ಮಾಡಿದೆ, ದರ್ಬಾರನ್ನ ಮಾಡಿದೆ. ಇದರ ಕುರಿತು ಅನ್ವರ್ ಮಾಣಪ್ಪಾಡಿ ವರದಿಯಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ. ದೊಡ್ಡವರ ಹೆಸರನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ದೊಡ್ಡ ರಾಜಕಾರಣಿಗಳು ಅವರ ಹೆಸರಿನಲ್ಲಿ, ಬೇನಾಮಿ ಹೆಸರಿನಲ್ಲಿ ಯಾವ ರೀತಿ ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಇನ್ನು ಕರ್ನಾಟಕದಲ್ಲಿ ಯಾವ ರೀತಿ ವಕ್ಫ್ ಭೂ ಕಬಳಿಕೆ ಮಾಡಿದೆ ಅಂತ ನೋಡೋದಾದ್ರೆ, 2,30,000 ಕೋಟಿ ಸರ್ಕಾರಕ್ಕೆ ಕನ್ನ ಹಾಕಲಾಗಿದೆ. ವಿಜಯಪುರದಲ್ಲಿ ಮಠ, ಶಾಲೆ, ಸ್ಮಶಾನ ಎಲ್ಲದರ ಮೇಲೂ ಕೂಡ ವಕ್ಫ್ ವಕ್ರ ದೃಷ್ಟಿ ಬಿದ್ದಿತ್ತು. ಇನ್ನು ಕಲಬುರಗಿಯಲ್ಲಿ ರೈತರ ಜಮೀನಿನ ಮೇಲೂ ಕೂಡ ವಕ್ಫ್ ಕರಿನೆರಳು ಬಿದ್ದಿತ್ತು. ವೀಕ್ಷಕರೇ, ಕಲಬುರಗಿಯಲ್ಲಿ ದೊಡ್ಡ ಮಾಲ್ಗಳು, ಬಿಲ್ಡಿಂಗ್ಗಳು ತಲೆ ಎತ್ತಿವೆ ವಕ್ಫ್ ಬೋರ್ಡ್ ಹೆಸರಿನಲ್ಲಿ. ಇದು ಅಲ್ಲಿನ ಪ್ರಸಿದ್ಧ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರಿನಲ್ಲಿ ಇಲ್ಲ ಇದು ಆಸ್ತಿ. ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಅವರ ಹೆಸರಿನಲ್ಲಿ ಆಸ್ತಿ ಇಲ್ಲ, ಬೇರೆಯವರ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿ ಒತ್ತುವರಿ ಮಾಡಿದ್ದಾರೆ. ಇದೇನಾದ್ರೂ ಸರಿಯಾದ ದಿಶೆಯಲ್ಲಿ ತನಿಖೆಯನ್ನ ಮಾಡಿದ್ರೆ ಸತ್ಯ ಹೊರಗೆ ಬೀಳುತ್ತೆ, ಖರ್ಗೆ ಅವರ ಮುಖವೂ ಕೂಡ ಕಳಚಿ ಬೀಳುತ್ತೆ ಅನ್ನೋದು ಇದನ್ನ ಹೇಳಿರೋದು ಅನ್ವರ್ ಮಾಣಪ್ಪಾಡಿ ಅವರು. ಖರ್ಗೆ ಅವರ ಹೆಸರಿದೆ, ಧರ್ಮ್ ಸಿಂಗ್ ಅವರ ಹೆಸರಿದೆ, ಸೂರ್ಯವಂಶಿ ಅವರ ಹೆಸರಿದೆ, ಸೇಮ್ ಇಬ್ರಾಹಿಂ ಹೆಸರಿದೆ, ಜಾಫರ್ ನಾಗರ ಹೆಸರಿದೆ, ಕಮಲ್ ಇಸ್ಲಾಂ ಹೆಸರಿದೆ, ಕಮಲ್ ಇಸ್ಲಾಂ ಹೆಂಡತಿ ಹೆಸರಿದೆ, ಎನ್ ಎ ಹಾರಿಸ್ ಮೊನ್ನೆ ಬಂದ ಹುಡುಗ ಅವನ ಹೆಸರಲ್ಲಿ ಇದೆ. ಹೌದು, ಇದು ಖಂಡಿತ ಅಲ್ಲೇ ಬೇನಾಮಿ ಹೆಸರಲ್ಲಿ ಅದು ತನಿಖೆ ಮಾಡಿದ್ರೆ ಒಟ್ಟರಾಣಿಗೆ ಬಂದ್ಬಿಡುತ್ತೆ. ಸೊ ಈಗ ವಕ್ಫ್ ತಿದ್ದುಪಡಿ ಕಾನೂನಿನಿಂದ ಇವರೆಲ್ಲರ ಕರಾಳ ಮುಖ ಬಯಲಾಗಲಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.